ಹಾ ಸರ್, ಜೀವದ ಭಯ ಇದೆ. ಯಾಕಂದ್ರೆ ಹೆಣ್ಮಗು ಅಲ್ಲ ಸರ್, ನಮ್ನು ನನ್ನ ಮಕ್ಕಳು ಇರೋದಿಬ್ಬರು ತುಂಬಾ ಇದೆ ಸರ್. ಯಾಕಂದ್ರೆ ಈ ತರ 6-7 ಜನ ನಮ್ಗೆ ಅಟ್ಯಾಕ್ ಮಾಡಕ್ ಬಂದ್ರೆ ಹೆದರಿಕೆ ಆಗೋದಿಲ್ಲ ಸರ್. ಅದು ಬುರ್ಕಾ ಹಾಕೊಂಡಿ ಏನೋ ನಾರ್ಮಲ್ ತರ ಬಂದ್ರೆ ಅಷ್ಟು ಇದಾಗ್ತಾ ಇದ್ದಿಲ್ಲ. ಇವ್ರು ಬುರ್ಕಾ ಹಾಕೊಂಡಿ ಲೇಡಿ ಶೂ ಹಾಕೊಂಡಿ ಕೈಯಲ್ಲೆಲ್ಲ ಟೂಲ್ಸ್ ಶಿವಮೊಗ್ಗ ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿ ತನ್ನ ಪತ್ನಿಗೆ ಬೆದರಿಕೆ ಹಾಕಲು ಕಳುಹಿಸಿದ್ದ 4 ಬುರ್ಕಾಧಾರಿಗಳನ್ನು ಸಾರ್ವಜನಿಕರು ಹಿಡಿದು ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಶಿವಮೊಗ್ಗದ ಕ್ಯಾರ್ಪುರಂನಲ್ಲಿ ನಡೆದಿದೆ. ಬುರ್ಕಾ ಧರಿಸಿ ಬಂದಿದ್ದ ಅಸ್ಲಂ 25 ವರ್ಷದವರು, 20 ವರ್ಷದ ಮಹೇಶ್, 20 ವರ್ಷದ ದರ್ಶನ್ ಬಂಧಿತರು. ಇವರೊಂದಿಗೆ ಬಂದಿದ್ದ 24 ವರ್ಷದ ಮುನ್ನ ಎಂಬ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿರುವ ಕೊಲೆ ಪ್ರಕರಣದ ವಿಚಾರಣಾಧೀನ ಕೈದಿ ಕ್ಯಾರ್ಪುರಂನಲ್ಲಿ ವಾಸವಾಗಿರುವ ತನ್ನ ಪತ್ನಿಗೆ ಬೆದರಿಕೆ ಹಾಕಲು 4 ಯುವಕರನ್ನು ಕಳುಹಿಸಿದ್ದ. ಜೈಲಿನಲ್ಲಿರುವ ಆತನನ್ನು ನೋಡಲು ಪತ್ನಿ ಬರುತ್ತಿಲ್ಲ, ಖರ್ಚಿಗೆ ಹಣ ನೀಡುತ್ತಿಲ್ಲ ಎನ್ನಲಾಗಿದೆ. ಇದರಿಂದ ಆಕ್ರೋಶಗೊಂಡಿದ್ದ ಆತ ಜೈಲಿನಿಂದಲೇ ತನ್ನ ಪತ್ನಿಗೆ ಹೆದರಿಸುವಂತೆ ಸಹಚರರಿಗೆ ಸೂಚನೆ ನೀಡಿದ್ದ ಎಂದು ಆರೋಪಿಸಲಾಗಿದೆ. ಬುರ್ಕಾ ಧರಿಸಿ ಬಂದಿದ್ದ ಕಿಡಿಗೇಡಿಗಳು ವಿಚಾರಣಾಧೀನ ಕೈದಿ ಆದೇಶದಂತೆ 4 ಯುವಕರು ಬುರ್ಕಾ ಧರಿಸಿ ಮಹಿಳೆಯ ಮನೆಯ ಬಳಿ ತೆರಳಿದ್ದರು. ಅವರ ವರ್ತನೆಯಿಂದ ಅನುಮಾನಗೊಂಡ ಸ್ಥಳೀಯರು ತಕ್ಷಣವೇ 4ರನ್ನು ಸುತ್ತುವರೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಜನ ಹಿಗ್ಗಾಮುಗ್ಗ ಥಳಿಸಿ 3ರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಓರ್ವ ಪರಾರಿಯಾಗಿದ್ದಾನೆ. ಘಟನೆ ಸಂಬಂಧ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಒಂದು ಸಣ್ಣ ಬ್ರೇಕ್ ನಂತರ ವಿಚಾರಣಾಧೀನ ಕೈದಿ ಪತ್ನಿ ತಬ್ಸುಮ್ ಬಾನು ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 968626299090. ನಮ್ಗೆ ಹೊಡಿಯಕ್ಕೆ ಅಂತ 3 ಜನ ಬಂದಿದ್ರು ಸರ್. ಅವ್ರ ಹತ್ರ ಲಾಂಗ್ ಇತ್ತು, ಎಲ್ಲ ಇತ್ತು. ನಮ್ಗೆ ರಕ್ಷಣೆ ಇಲ್ಲ ಸರ್, ನಮ್ಗೆ ರಕ್ಷಣೆ ಬೇಕು. ಹೆದರಿಕೆ, ತುಂಬಾ ಹೆದರಿಕೆ ಆಗ್ತಾ ಇದೆ ನಮ್ಗೆ. ಆಮೇಲೆ ಅವರು ನಮ್ಗೆ ಹೊಡೆಯಬೇಕು ಅಂತಾನೆ ಬಂದಿದ್ರು ಸರ್. ಅವರು ಹೊಡಿಬೇಕಂತ ಬಂದ್ಬಿಟ್ಟು ಹುಡುಗರೆಲ್ಲ ಸೇರ್ಕೊಂಡು ಇದು ಮಾಡಿದ್ರಲ್ಲ ಅಂತ ಬಚಾವ್, ನೀನೆ ಯಾವ ತರನು ಬಚಾವ್ ಆದೆ ಸರ್. ಇನ್ಮೇಲಿಂದ ಬಚಾವ್ ನೀವೇ ನಮ್ಗೆ ರಕ್ಷಣೆ ಕೊಡ್ಬೇಕು ಸರ್. ನಮ್ ಗಂಡ ಸುಪಾರಿ ಕೊಟ್ಟಿದಾರಂತೆ ಅವ್ರಿಗೆ ಹೊಡೆಯಕ್ಕೆ, ಅದಕ್ಕೋಸ್ಕರ ಬಂದ್ರು ಸರ್ ಅವರು. ಅದು ಡೀಟೇಲ್ ನಮ್ಗೆ ಹೇಳ್ಬೇಕು ಸರ್. ಅವ್ರು ಯಾಕೆ ಏನು ಅಂತ ಆ ಹುಡುಗರಿಗೆ ಕೇಳ್ಬೇಕು ಸರ್. ಆ ಹುಡುಗರು ನಮ್ಗೆ ಗೊತ್ತೇ ಇಲ್ಲ, ಅವ್ರು ಯಾರಂತಾನು ನಮ್ಗೆ ಗೊತ್ತಿಲ್ಲ. ಫಸ್ಟ್ ಸಲ ನಾನು ನೋಡಿರೋದು ಸರ್ ಅವರಿಗೆ. ಅವ್ರು ಬುರ್ಕಾದಲ್ಲಿ ಇದ್ರು ಮೊದ್ಲೇ, ಆಮೇಲೆ ಎಲ್ಲ ಬುರ್ಕಾ ಬಿಚ್ಚಿದ್ರಲ್ಲ, ಆಮೇಲೆ ಅವ್ರ ಫೇಸ್ ಎಲ್ಲ ನೋಡಿದ್ದು ಸರ್ ನಾವು. ಅವ್ರು 3 ಜನ ಇದ್ರು ಸರ್. ಅಂದಿದ ತಕ್ಷಣ 10 ನಿಮಿಷ ಮಾತಾಡಿಲ್ಲ ಸರ್. ನಮ್ಗೆ ಸುಮ್ನೆ ನಿಂತ್ಕೊಂಡಿದ್ರು ಅವರು. ನಿಂತ್ಕೊಂಡ್ಬಿಟ್ಟು ಆಮೇಲೆ ನಾನು ಎದಕ್ಕೆ ಉತ್ತರ ಅಂತ ನಾನು ಕೇಳಿದ್ಕೆ ಅವ್ರು ಹೇಳಿದ್ರು ಫಾತಿಮಾ ಮನೆ ಯಾವ್ದು ಅಂತ ಕೇಳಿದ್ರು. ಫಾತಿಮಾ ಮನೇನು ಏನು ಗೊತ್ತಿಲ್ಲ ನಮ್ಗೆ ಅಂತ ನಾವು ಜೋರ್ ಮಾಡಿದ್ಕೆ ಅವರು ಹಿಂಗೆ ಕೈ ಹಿಡ್ಕೊಂಡು ಹಿಂಗೆ ಹೋಗ್ತಾ ಇದ್ರಲ್ಲ ಸರ್. ನಮ್ಗೆ ಡೌಟ್ ಬಂತು. ಅವ್ರು ಲೇಡೀಸ್ ಶೂ ಹಾಕೊಂಡಿದ್ರು, ಜೆಂಟ್ಸ್ ಅವರು ಲೇಡೀಸ್ ಶೂ ಹಾಕೊಂಡಿದ್ರು, ಲೇಡೀಸ್ ಬುರ್ಕಾ ಹಾಕೊಂಡಿದ್ರು. ಅದಕ್ಕೋಸ್ಕರ ನನ್ ಡೌಟ್ ಬಂದ್ರೆ ಅಲ್ಲಿ ಹೊರಗಡೆ ಹೋದೆ ಸರ್. ಹೊರಗಡೆ ಬಂದ ತಕ್ಷಣ ಅವ್ರು ಬಂದ್ರಂತೆ ಮತ್ತೆ ಚಾಕು ತಗೊಂಡಿ, ಅಯ್ಯೋ ಹುಡುಗರೆಲ್ಲ ಇದ್ರಲ್ಲ ಅಂತ ಹೇಳ್ಬಿಟ್ಟು ಓಡ್ ಹೋಗ್ಬಿಟ್ಟಿದ್ದಾರೆ ಸರ್. ಅವ್ರು ಹೊಡಿಯಕ್ಕೆ ಅಂತಾನೆ ಬಂದಿದ್ದವ್ರು. ಹೊಡಿಯಕ್ಕಂತ ಬಂದ್ಬಿಟ್ಟು ಆಮೇಲೆ ಹೊಡೆದ್ರಲ್ಲ, ನಾವು ಹುಡುಗರು ಯಾರ್ಯಾರೋ ಹೊಡೆದ್ರು. ಹೊಡೆದ ತಕ್ಷಣ ಅವರಿಗೆ ನಿಮ್ ಗಂಡ ಸುಪಾರಿ ಕೊಟ್ಟು, ಶಾತು ಅಣ್ಣ ಸುಪಾರಿ ಕೊಟ್ಟಿದ್ದು ನಮ್ಗೆ ಹೊಡಿಯಕ್ಕೆ ಅಂತ ಹೇಳಿದ್ರು. ಅದು ಗೊತ್ತಿಲ್ಲ ಸರ್, ಅವ್ರಿಗೇನೆ ಕೇಳ್ಬೇಕು ಸರ್. ಶಾತು ಅವರಿಗೆ ಸರ್ ನಮ್ಗೆ ನಂಬಕ್ಕಾಗಲ್ಲ ಸರ್. ಯಾಕಂದ್ರೆ ನಮ್ಮ ಮನೆ ದುಶ್ಮನ್ಗಳು ಬಹಳ ಜನ ಇದ್ದಾರೆ. ಅಂದ್ರೆ ಅವರು ಹೇಳಿ ಮಾಡ್ಸಿರ್ಬೋದು, ಅಥವಾ ಇವರು ಗಂಡ ಹೆಂಡತಿ ಇದು ಮಾಡ್ಕೋಬೇಕು ಅಂತಾನು, ಅವ್ರಿಗೆ ಯಾವ ತರ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಇದ್ರಕ್ಕೆ ಡೀಟೇಲ್ ಆಗಿ ಇದು ಮಾಡ್ಬೇಕು ಸರ್ ನಮ್ಗೆ. ಅವರು ಅಂದ್ರೆ ವಾರಂಟ್ ಆಗಿದೆಯಲ್ಲ, ಮನೇಲಿ ಇರಂಗಿಲ್ಲ ಅಂದ್ರೆ ದಡಿಪರ್ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ನಾವು ನಮ್ಮಷ್ಟೊತ್ತಿಗೆ ನಾವು ಹೂ ಕಟ್ಟಿ ನಮ್ ಜೀವನ ಮಾಡ್ಕೋಬೇಕು. ಅವ್ರು ಬಂದ್ರೆ 1-2 ದಿನ 3 ದಿನ ಇರೋದಷ್ಟೇ. ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಹೋಗೋದು ಸರ್. ಪೊಲೀಸ್ನವರಿಗೆ ಸರ್ ನಮ್ಗೆ ನ್ಯಾಯ ಬೇಕು ಅಂತ ನಾನು ಹೇಳ್ತೀನಿ ಸರ್. ಯಾಕಂದ್ರೆ ಅವ್ರಿಗೆ ಗೊತ್ತು ಪೊಲೀಸ್ನವ್ರಿಗೆ. ಅವ್ರು ವಾರ ರೂಟೀನ್ ಚೆಕಪ್ಪಿಗೆ ಅಂತ ಬರ್ತಾರೆ. ಅವರಿಗೆಲ್ಲ ಗೊತ್ತು ನಮ್ಮ ಬಗ್ಗೆ ಎಲ್ಲ. ಅಂದ್ರೆ ನಮ್ಗೆ ಇವಾಗ ಸದ್ಯಕ್ಕೆ ನಮ್ಗೆ ಜೀವದ್ದು ಹೆದರಿಕೆ ಇದೆ ಸರ್. ನಮ್ಗೆ ಏನಂತ ಇದು ಡೀಟೇಲ್ ಆಗಿ ಆ ಹುಡುಗರು ಸುಮ್ನೆ ಹೇಳಿದಾರೋ ಅಥವಾ ನಿಜ ಹೇಳಿದಾರೋ ಏನು ಅಂತ ಅವ್ರಿಗೆ ಕೇಳಿ ಇದು ಮಾಡ್ಬೇಕು ಸರ್. ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಗಂಡ ಹೆಂಡತಿ ಜಗಳ ಮಾಡ್ಕೊಂತ ಇದ್ವಿ, ಆಮೇಲೆ ನಮ್ಮಷ್ಟೊತ್ತಿಗೆ ನಾವು ಇದು ಮಾಡ್ಕೊಂತಿದ್ವಿ ಸರ್. ಅಂದ್ರೆ ಈ ತರ ಯಾವಾಗ್ಲೂ ಘಟನೆ ಆಗಿದ್ದಿಲ್ಲ ನಮ್ಗೆ. ಇದೇ ಫಸ್ಟ್ ಸಲ ಈ ತರ ಆಗಿರೋದು ನಿಮಗೆ.